ನಮಸ್ಕಾರ ಎಲ್ರಿಗೂ ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ಯಾರು ಗೊತ್ತಾ? ನ್ಯೂಸ್ ಆ್ಯಂಕರ್ ಆಗಿ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟ ಇವರು ನೂರಾರು ಸಂಚಿಕೆಗಳನ್ನ ಆ್ಯಂಕರಿಂಗ್ ಮಾಡಿ ಸ್ಟೇಜ್ ಶೋಸ್ಗಳನ್ನ ಹೋಸ್ಟ್ ಮಾಡಿ ಆಮೇಲಿಂದ ಕಿರುತೆರೆಗೆ ನಾಯಕಿಯಾಗಿ ಬಂದು ಸುಮಾರು ಸಿನಿಮಾಗಳಲ್ಲೂ ನಟಿಸಿ ಇವಾಗ ತನ್ನ ಸ್ವಂತ ಕಂಪನಿನ ಓಪನ್ ಮಾಡಿ ಒಂದು ಸಕ್ಸಸ್ ಕಾಣ್ತಾ ಇರೋವಂಥ ದಿಟ್ಟ ಸ್ಟ್ರಾಂಗ್ ವುಮನ್. ಅವರೇ none other than the CEO and founder of Sujidara, Shilpa Iyer. ಹಾಯ್, ಹೆಲೋ, ಹೌ ಆರ್ ಯು? ಐ ಆಮ್ ಗುಡ್. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ? ನೀವು ಯಾವಾಗಲೂ ಬೊಂಬೆ ಥರನೇ ಕಾಣಿಸ್ತೀರಾ. ದೇರ್ ಇಸ್ ನೋ ಡಿಫ್ರೆನ್ಸ್. ಎಲ್ಲರಿಗೂ ಶಿಲ್ಪಾ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿ ಈ ಥರ ನನ್ನ ಪ್ರೋಗ್ರಾಮಿಗೆ ಬನ್ನಿ ಅಂತ ಕೇಳ್ಕೊಂಡಿದ್ದಕ್ಕೆ ಪ್ರೀತಿಯಿಂದ ಎಸ್ ಅಂತಂದು ನಮ್ಮನ್ನ ನಿಮ್ಮ ಸೂಜಿದಾರ ಕರ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಈ ಮಚ್. ಥರ ಎಲ್ಲ ಮುಜುಗರ ಮಾಡಬೇಡಿ ಸ್ವಾತಿ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಸೊ ದಿಸ್ ಇಸ್ ರಾಧೆ. ಶಿ ಇಸ್ ಮೈ ಕೋ-ಆ್ಯಂಕರ್, ಅ ಸೆಲೆಬ್ರಿಟಿ ಆ್ಯಂಕರ್. ಸೊ ಇವತ್ತು ನಾನು ಒಬ್ಬಳೇ ನಿಮ್ಮ ತಲೆ ತಿನ್ನೋದು ಬೇಡ, ನಾವಿಬ್ರು ಸೇರ್ಕೊಂಡು ನಿಮ್ಮನ್ನ ತಲೆ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬಾ ಪುಟ್ಟ ತಲೆ, ಸ್ವಲ್ಪ ನೋಡ್ಕೊಂಡು ಅದೇ ಪುಟ್ಟ ತಲೆಯಲ್ಲಿ ವಿಚಾರಗಳು ಜಾಸ್ತಿ ಇರುತ್ತಲ್ಲ, ಅದಕ್ಕೆ ತಲೆ ತಿನ್ನೋಣ ಅಂತ. ಓಕೆ, ಸ್ಟ್ರೈಟ್ ಆಗಿ ಒಂದು ಕ್ವೆಶನ್, ಫಸ್ಟ್ ಕ್ವೆಶನ್. ನಿಮ್ಗೆ ದೇವರು ಅಂದ್ರೆ ನಂಬಿಕೆ ಇದೆಯಾ? ತುಂಬಾ ನಂಬ್ತೀನಿ ನಾನು. ಓಕೆ, ಅಕಾರ್ಡಿಂಗ್ ಟು ಯು ದೇವರು ಅಂದ್ರೆ ಏನು? ನಂಬಿಕೆ. ಈಗ ಅದೇ ಕೆಲವ್ರು ಹೇಳ್ತಾರೆ ಪಾಸಿಟಿವ್ ಎನರ್ಜಿ ಅಂತಾರೆ, ಕೆಲವ್ರು ಹೇಳ್ತಾರೆ ಹಿರಿಯರ ಆಶೀರ್ವಾದ ಅಂತಾರೆ. ಸೊ ಒಬ್ರೊಬ್ರು ಒಂದೊಂದು ಅರ್ಥ ಕೊಟ್ಟು ಇದು ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಯು ದೇವ್ರು ಅಂದ್ರೆ ಏನು? ಆ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ನಂಗೆ ದೇವ್ರು ಅಂದ್ರೆ ನೀನ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಅಷ್ಟೇ. ಅದು ಒಂದು ನಂಬಿಕೆ. ಯು ಡೂ ಗುಡ್, ಇಟ್ಸ್ ಗೋನ ಬಿ ಗುಡ್. ಯು ಡೂ ಬ್ಯಾಡ್, ಇಟ್ಸ್ ಗೋನ ಬಿ ಬ್ಯಾಡ್. ಒಂದು ಸ್ವಲ್ಪ ದಿನ ನಮಗೆ ಒಳ್ಳೇದು ಮಾಡ್ತಿದ್ರು ಅದ್ರ ರಿಸಲ್ಟ್ ಸಿಗದೆ ಇರ್ಬೋದು, ಬಟ್ ಖಂಡಿತವಾಗ್ಲೂ ಅದು ಸಿಕ್ಕೇ ಸಿಗತ್ತೆ. ಇವಾಗ ಕೆಟ್ಟದ್ದು ಮಾಡ್ತಿದ್ರು ಅಷ್ಟೇ, ಒಂದ್ ದಿವಸ ಅವ್ರಿಗೆ ಆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ನನ್ನ ಪ್ರಕಾರ ದೇವ್ರು ಅಂದ್ರೆ ಅದು. It's all about gratitude and Yes. take and give gratitude. Yes. Okay, fine. ನಿಮ್ಮ ಇಷ್ಟ ದೇವ್ರು ಯಾವುದು? ರಾಘವೇಂದ್ರ ಸ್ವಾಮಿ. ಇವಾಗ ನವರಾತ್ರಿ ಆಗಿರೋದ್ರಿಂದ ನೀವ್ ಯಾವ್ದಾದ್ರು ದೇವಿನ ಪೂಜೆ ಮಾಡ್ತೀರಾ? ನಿಮ್ ಇಷ್ಟ ದೇವತೆ ಯಾರು? ಮಲ್ಲೇಶ್ವರಮಲ್ಲಿ ಒಂದು ದೇವಸ್ಥಾನ ಇದೆ, ಗಂಗಮ್ಮ ದೇವಿ. ಸರ್ಕಲ್ ಮಾರಿಯಮ್ಮ ಸರ್ಕಲ್ ದೇವಸ್ಥಾನ ಮಾರಿಯಮ್ಮ, ಅಂತ. ಸೊ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಅಭ್ಯಾಸ. ಅದು ಬಿಟ್ಟರೆ ನಾನು ಸ್ವಲ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋದಿದೆ, ಜಾಸ್ತಿ ಸರ್ಕಲ್ ಮಾರಿಯಮ್ಮ. ಸೊ ನನಗೆ ಏನಾದರೂ ಒಂದು ಸ್ವಲ್ಪ ವೀಕ್ ಆಗ್ತೀನಿ, ನಾನು ಸ್ಟ್ರಾಂಗ್ ಆಗಬೇಕಂದ್ರೆ ನಾನು ಅದನ್ನು ಜಪ ಮಾಡ್ತೀನಿ. ಸೊ ಸರ್ಕಲ್ ಮಾರಿಯಮ್ಮ. ಓಕೆ ಓಕೆ, ಮತ್ತೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾವ ತರ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತಾ ಇದ್ರಿ? ಇವಾಗ ಬನ್ನಿ ಗಿಡಕ್ಕೆ ಹೋಗ್ತಾರೆ, ಸುಮಾರು ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ. ನೀವು ಯಾವ ತರ ಫಾಲೋ ಮಾಡ್ತೀರಾ? ಆನ್ ಅ ಸೀರಿಯಸ್ ನೋಟ್ ರಾಧೆ ಅವರೇ, ನಾನು ತುಂಬ ಚೈಲ್ಡ್ಹುಡ್ಡಲ್ಲಿ ದಸರಾ ಎಲ್ಲ ಆಚರಿಸಿದ್ದೇ ಇಲ್ಲ. ಅಮ್ಮನ ಊರು ಮೈಸೂರೇ ಆಗಿತ್ತು. ಮೈಸೂರು ಹಾಲಿಡೇಸ್ಗೆ ಹೋಗ್ತಿದ್ದೆ, ಬಟ್ ನಾನೊಂದು 4 years ಬ್ಯಾಕ್ ಮೈಸೂರು ಎಕ್ಸಿಬಿಷನ್ನ ನೋಡಿದ್ದು, ಆ ಲೈಟಿಂಗ್ ಒಂದ್ಸಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ನೋಡಿದ್ದು ಬಿಟ್ಟರೆ ನಾನು ಎಲ್ಲೂ ಆಚೆ ಹೋಗಿದ್ದೆಲ್ಲ ಇಲ್ವೇ ಇಲ್ಲ. ಅಂದ್ರೆ ನೀವು ಮೈಸೂರಲ್ಲಿ ಪ್ರೊಸೆಷನ್ ಏನೂ ನೋಡಿಲ್ಲ. 4 ಶಿಲ್ಪ, ಯು ಮಸ್ಟ್ ಕಮ್ ವಿತ್ ಮೀ. ನಾನು ಶೋ ಆಗ್ತಿದ್ದಂಗೆ ಇವಾಗ ಹೇಗಿದ್ರು ದಸರಾ ಆಯ್ತಾ, ನಾನು ಮೈಸೂರವಳಾಗಿದ್ಕೊಂಡು ನೀವು ಮೈಸೂರು ದಸರಾ ನೋಡಿಲ್ಲ ಅಂತಂದ್ರೆ ನನಗೆ ಒಂಥರ ಇಲ್ಲ, ಐ ವಿಲ್ ಟೇಕ್ ಯು. ನಾನು ನೋಡಿಲ್ಲ. ಸೊ ಐ ವಿಲ್ ಟೇಕ್ ಯು ಪ್ಲೀಸ್, ನಾನು ಖಂಡಿತ ಬರ್ತೀನಿ. ನಾನು ಬರೀ ಟಿವಿಯಿಂದ ಅಷ್ಟೇ ನೋಡೋದು. ನನಗೆ ಆನೆಗಳು ಹುಚ್ಚು. ನನಗೆ ಆನೆ ಮತ್ತು ಸಿಂಹ, ನಾನು ಎವ್ರಿ ಇಯರ್ ಝೂಗೆ ಹೋಗಲೇಬೇಕು, ಓನ್ಲಿ ಟು ಸಿ ಆನೆ ಮತ್ತು ಸಿಂಹ. ಸೊ ಎನಿಥಿಂಗ್ ರಿಲೇಟೆಡ್ ಟು ದ್ಯಾಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಿದ್ದೆ. ದಸರಾ ಲೈವಲ್ಲಿ ನೋಡಿಲ್ಲ. ಸೊ ಮೈಸೂರಿಗೆ ಬರಲೇಬೇಕು, ನಾನು ಕರ್ಕೊಂಡು ಹೋಗ್ತೀನಿ ದಸರಾ ತೋರ್ಸಕ್ಕೆ, ಎಸ್ಪೆಷಲಿ ಅಂಬಾರಿ. ಖಂಡಿತ, ಪ್ಲೀಸ್ ಯಾವಾಗ ಕರ್ಕೊಂಡು ಹೋಗ್ತೀರಾ ಹೇಳಿ? ಇದು ಹೆಂಗೆ ಗೊತ್ತಾ, ಇವಾಗೆಲ್ಲ ಒಂದು ಮೀಮ್ಸ್ ಬರುತ್ತಲ್ಲ, ಪ್ಲೀಸ್ ಕಾಲ್ ಮಾಡಿ, ಪ್ಯಾಕ್ ಯುವರ್ ಬ್ಯಾಗ್, ಐ ಆಮ್ ಟೇಕಿಂಗ್ ಫಾರ್ ಎ ಟ್ರಿಪ್ ಅಂತಾರಲ್ಲ, ಆ ಥರ ನಂಗೆ ಫೀಲ್ ಆಗ್ತಿದೆ. ಇಫ್ ಯು ಕಿಡ್ನಾಪ್ ಮೀ ಆಲ್ಸೋ, ನಾನೇ ಬರ್ತೀನಿ, ಕಾರಲ್ಲಿ ಅಂತ ಹೋಗ್ತೀನಿ. ಅಲ್ಲ, ನೀವಿಬ್ರು ಹೋಗಕ್ಕೆ ರೆಡಿ ಆದ್ರಿ, ನನ್ನನ್ನ ಮರ್ತ್ಬಿಟ್ಟು ಹೋಗ್ತಿದ್ದೀರಾ? ನಿಮ್ಮನ್ನ ಡಿಕ್ಕಿಗೆ ಹಾಕೊಂಡು ಹೊಟ್ಟೋಗೋದು. ಅಂದ್ರೆ ಇಂಡೈರೆಕ್ಟ್ಲಿ ಅಷ್ಟು ಕುಳ್ಳಿಕ್ಕಿದ್ದೀರಾ, ಬರ್ತೀರಾ ಅಂತ ಹೇಳ್ತೀರಾ? ಅದು ಜಾಗ ಅಲ್ಲ, ನಿಮ್ಗೆ ಆಪ್ಷನ್ನೇ ಕೊಡ್ತಾ ಇಲ್ಲ, ನೀವು ಬರಲೇಬೇಕು ಅಂತ. ಅದು ಆಪ್ಷನ್ನೇ ಇಲ್ಲ ನಿಮ್ಗೆ. ನೀವು ಎಕ್ಸ್ಕ್ಲೂಡೆಡ್ ಅಲ್ಲ, ನೀವು ಇನ್ಕ್ಲೂಡೆಡ್ ಇನ್ಕ್ಲೂಡೆಡ್. ನೀವು. ಮೈ ಪ್ಲೇಷರ್. ಓಕೆ, ಫೈನ್. ಇದೆಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಇನ್ನೊಂದು ಕ್ವಶನ್ ಬರ್ತಾ ಇದೆ. ಏನಪ್ಪ ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಲೈಫ್ ಹೇಗಿತ್ತು? ಚೈಲ್ಡ್ಹುಡ್ ಲೈಫಲ್ಲಿ ಒಂದು ಪ್ರತಿ ಮಗುಗೂ ಇರೋವಂಥ ನಾರ್ಮಲ್ ಚೈಲ್ಡ್ಹುಡ್ ಇತ್ತು, ಬಟ್
ಹೊರಗೆ ಹೋಗಿ ಆಟ ಆಡೋ ಅಂಥದ್ದು, ಫ್ರೆಂಡ್ಸ್ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ತುಂಬ ರಿಲೇಟಿವ್ಸ್ ಮನೆಗೆ ಹೋಗಿ ಸ್ಟೇ ಆಗುವಂಥ ಆಪ್ಷನ್ಸ್ ನನಗಿರಲಿಲ್ಲ. ಕಲರ್ ಡಿಸ್ಕ್ರಿಮಿನೇಷನ್ ಮಾಡೋರು, ಬಾಡಿ ಡಿಸ್ಕ್ರಿಮಿನೇಷನ್, ಕಂಪ್ಯಾರಿಸನ್, ಆ್ಯಂಡ್ ದುಡ್ಡಿದೆಯಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ದುಡ್ಡಿಲ್ವಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸೊ ಚಿಕ್ಕ ವಯಸ್ಸಿಂದ ಅದನ್ನು ನೋಡ್ಕೊಂಬಂದಿದ್ರಿಂದ ಐ ಮೇಂಟೈನ್ಡ್ ಅ ಡಿಸ್ಟೆನ್ಸ್ ಫ್ರಮ್ ಪೀಪಲ್ ಫ್ರಮ್ ಚೈಲ್ಡ್ಹುಡ್. ನಮ್ಮ ಜನ್ರೇಷನ್ ಅಪ್ಪ ಅಮ್ಮನೇ ಲಾಸ್ಟ್ ಜನ್ರೇಷನ್ ಅನ್ಸುತ್ತೆ ಇದನ್ನೆಲ್ಲ ಟಾಲ್ರೇಟ್ ಮಾಡೋ ಅಂಥವ್ರು. ಸೊ ಅದಕ್ಕೆ ಅವರು ದೊಡ್ಡವರಪ್ಪ ಹಂಗೆ ಹೇಳ್ಬಾರ್ದು, ನಾವು ಇದು ಮಾಡ್ಕೋಬೇಕು ಅಂತ ನನ್ನ ತುಂಬ ಪ್ರೊಟೆಕ್ಟ್ ಮಾಡೋರು. ನಮ್ಮ ಅಕ್ಕನೂ ಕೂಡ ನನ್ನ ಹಾಗೆ ಪ್ರೊಟೆಕ್ಟ್ ಮಾಡೋಳು. ಏನಾಗೋದು, ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಅಂತ ಅಂದಾಗ ಶಿ ವಾಸ್ ವೆರಿ ಟ್ರೆಡಿಷ್ನಲ್, ಐ ವಾಸ್ ಕ್ವೈಟ್ ಮಾಡ್ರನ್ ಅವಾಗ. ಸೊ ಶಿ ಈಸ್ ವೆರಿ ಸ್ಟ್ರಾಂಗ್ ಫ್ರಮ್ ಹಾರ್ಟ್, ಐ ಆಮ್ ವೆರಿ ಸೆನ್ಸಿಟಿವ್. ಅವಳು ತುಂಬ ಓದೋಳು. ನಾನು ಒಂದ್ಸಲ ಓದಿದ್ರೆ ನಂಗೆ ತಲೆಗೆ ಹತ್ತೋದು. ವಿ ಹ್ಯಾಡ್ ಆರ್ ಓನ್ ಏನಂತಾರೆ ಸ್ಟ್ರೆಂತ್ಸ್. ಸೊ ಅದನ್ನು ಜನ ಅರ್ಥ ಮಾಡ್ಕೋತಾ ಇರಲಿಲ್ಲ. ಸೊ ತುಂಬ ಮಾತಾಡೋರು. ಸೊ ಹಾಗಾಗಿ ನಾನು ಐಸೋಲೇಟ್ ಆಗ್ತಾ ಬಂದೆ. ಆ್ಯಂಡ್ ದೇ ಆಲ್ಸೋ ಡಿಂಟ್ ಅಂಡರ್ಸ್ಟ್ಯಾಂಡ್ ದಟ್ 1 person is earning and 5 persons are eating ಅಂತ. ಸೊ ನಾನು ಇವತ್ತಿಗೂ ಕೂಡ ಪ್ರೌಡಾಗಿ ಹೇಳ್ತೀನಿ, ಅಪ್ಪ ಒಂದಿನಾನು ಸ್ಕೂಲಿಗೆ ಸಾಲ ಮಾಡಲಿಲ್ಲ ಅಥವಾ ಬುಕ್ಸ್ಗೆ ಸಾಲ ಮಾಡಲಿಲ್ಲ. ಯಾವತ್ತೂ ನಮಗೆ ಬಂದು ನಿಮ್ಮಪ್ಪ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದಿದ್ದಿಲ್ಲ, ಅಥವಾ ನಾವೇನೋ ಹರ್ಕ್ಲು ಬಟ್ಟೆ ಹಾಕಿಲ್ಲ, ಊಟ ಇಲ್ಲ ಅಂತಿಲ್ಲ. ಎಲ್ಲ ಪ್ರೊವೈಡ್ ಮಾಡಿದ್ರು, ಬಟ್ ಲಕ್ಸುರಿ ಕೊಡಲಿಲ್ಲ, ಕಂಫರ್ಟಲ್ಲಿ ಇಟ್ಟಿದ್ರು. ಸೊ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದವರು ಚುಚ್ತಿದ್ದರಿಂದ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ಇವ್ರು ನೊಂದ್ಕೊಳ್ಳೋದು ನೋಡಿ ಇವ್ರ ಹತ್ರ ಏನು ಮಾತಾಡೋದು ಅಂತ ನಾವು ಡಿಸ್ಟೆನ್ಸಿಗೆ ಬಂದ್ಬಿಟ್ವಿ. ಅದು ನನಗೆ ಹಾಗೆ ಅಭ್ಯಾಸ ಆಗೋಯಿತು. ಮೇ ಬಿ ಅಷ್ಟೆಲ್ಲ ನೋಡಿರೋದಕ್ಕೆ ಇವತ್ತು ನೀವು ಇಷ್ಟು ಸ್ಟ್ರಾಂಗ್ ಆಗಿ, ಇಷ್ಟು ಇಂಡಿಪೆಂಡೆಂಟ್ ಆಗಿ, ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇರೋದು. ಐ ರಿಯಲಿ ಫೀಲ್ ಎಸ್, ಬಿಕಾಸ್ ನಾನು ನಮ್ಮ ಅಕ್ಕಂಗೆ ಯಾವಾಗಲೂ ಹೇಳ್ತಿದ್ದೆ, 18 ವರ್ಷ ಆಗಲಿ ಅಕ್ಕ ಇವ್ರಿಗೆಲ್ಲ ಆನ್ಸರ್ ಮಾಡ್ತೀನಿ. ನನಗದು ಲೀಗಲ್ ಟರ್ಮ್ ಅಂತ ಗೊತ್ತು. ನನಗೆ 18 ವರ್ಷ ಆದರೆ ಯಾರು ನಿಂಗೆ ಕ್ವಶನ್ ಮಾಡಲ್ಲ, ಯಾರು ನಿಂಗೇನು ಬೈಯಲ್ಲ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಐ ಥಿಂಕ್ ದೋಸ್ ಇನ್ಸಿಡೆನ್ಸಸ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಬಟ್ ಒಂದು ಬೇಜಾರು ಏನು ಅಂದರೆ, ಐ ವಿಲ್ ನಾಟ್ ಹ್ಯಾವ್ ಮೈ ಚೈಲ್ಡ್ಹುಡ್ ಆಸ್ ಶಿಲ್ಪಾ ಅಗೇನ್. ಸೊ ದಟ್ ವಿಲ್ ಬಿ ಫಾರ್ ಎವರ್. ನನಗೆ ಬೇಜಾರಿರುತ್ತೆ, ಬಟ್ ದಟ್ಸ್ ಓಕೆ, ದಿಸ್ ಇಸ್ ಮೈ ಲೈಫ್. ಓಕೆ, ಇವಾಗ ನಿಮ್ಮ ಚೈಲ್ಡ್ಹುಡ್ ಆಯಿತು, ನೀವು ಇಂಡಸ್ಟ್ರಿಗೆ ಹೇಗೆ ಕಾಲಿಟ್ಟಿದ್ದು, ಆಮೇಲಿಂದ ಆ್ಯಸ್ ನನಗೆ ಶಿಲ್ಪ ಗೊತ್ತಿರೋದ್ರಿಂದ ಐ ನೋ ಶಿಲ್ಪ ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಏನೋ ವಾಟ್ ಎವರ್ ದ ಸ್ಟ್ರಗಲ್ ಡೇಸ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಗೊತ್ತಿದೆ. ಸೊ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಹೇಗೆ, ಇಂಡಸ್ಟ್ರಿಯಲ್ಲಿ ಏನೇನು ಸ್ಟ್ರಗಲ್ ಮಾಡಿದ್ರಿ, ಅಲ್ಲಿಂದ ಸೂಜಿದಾರ ಹೇಗೆ? ಸೊ ಮೇನ್ಲಿ ನಾನು ಇಂಡಸ್ಟ್ರಿ ಅಂತ ಅಂದ್ಕೊಂಡಿದ್ದು, ನಮ್ಮಪ್ಪನ ಅಣ್ಣನ ಮಗಳು ಒಬ್ಬರು ಜರ್ನಲಿಸ್ಟ್ ಇದ್ದರು. ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡೋರು ಫ್ಯಾಮಿಲಿನಲ್ಲಿ. ಬಿಕಾಸ್ ನನಗೆ ಅವಾಗ ಜರ್ನಲಿಸ್ಟ್ ಅಂದರೆ ಏನು ಅದೆಲ್ಲ ಗೊತ್ತಿಲ್ಲ. ಅಧಿಕಾರ ಇದ್ದರೆ ಜನ ನಿಮ್ಮನ್ನ ಗೌರವಿಸ್ತಾರೆ. ನನ್ನ ಕಣ್ಣಿಗೆ, ನನ್ನ ಬುದ್ಧಿಗೆ, ಆ ಏಜಿಗೆ ನನಗೆ ಅಷ್ಟೇ ಗೊತ್ತು. ಐ ಸ್ಟಿಲ್ ರಿಮೆಂಬರ್ 2007 when I was in 7th 8th standard, I decided ನಾನು ಟಿವಿಗೆ ಬರ್ತೀನಿ. ಟಿವಿಗೆ ಬಂದರೆ ನಂಗೆ ಗೌರವ ಕೊಡ್ತಾರೆ. ನಂಗೆ ಗೌರವ ಕೊಟ್ಟರೆ ನಮ್ಮ ಅಪ್ಪ ಅಮ್ಮಂಗೂ ಗೌರವ ಕೊಡ್ತಾರೆ, ಎದ್ದು ನಿಲ್ತಾರೆ. ನಾನು ಬಂದರೆ, ನಮ್ಮ ಅಪ್ಪ ಅಮ್ಮ ಬಂದರೆ ಆ ರೆಸ್ಪೆಕ್ಟ್ ಇರುತ್ತೆ. ಸೊ ಐ ಡಿಸೈಡೆಡ್ ನಾನು ಟಿವಿಗೆ ಬರ್ತೀನಿ, ಆ್ಯಂಕರ್ ಆಗ್ತೀನಿ. ಅಷ್ಟೇ ನಂಗೆ ಗೊತ್ತು. ಈ ಜರ್ನಲಿಸಮ್ ಅಂದರೆ ಏನೂ ಗೊತ್ತಿಲ್ಲ, ನಂಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಅದೇ ಲುಕ್ ಟೆಸ್ಟ್ ಕೊಟ್ಟೆ, ನನಗೆ ಕುಕುರಿ ಶೋನು ಬಂತು, ಉದ್ಯಾದು ಕೈ ರುಚಿ, ಬ್ರಹ್ಮಕಂಟು ಸೀರಿಯಲು ಬಂತು, ಇದು ಬಂತು. ಐಸೆಡ್ ನಂಗೆ ಇದು ಮಾಡೋಕ್ಕಾಗಲ್ಲ. ಉದ್ಯಾ ಮ್ಯೂಸಿಕ್ ಮತ್ತೆ ಬಿಟ್ಟೆ ನಾನು. ಕೈ ರುಚಿ ಮಾಡ್ತಾಯಿದ್ದೆ, ಬ್ರಹ್ಮಗಂಟು ಮಾಡ್ತಾಯಿದ್ದೆ. ಸೆಲೆಕ್ಟ್ ಆಗಿದ್ದ ಆ್ಯಂಕರ್ದು ಕಾಲು ಮುರಿದೋಯ್ತು. ಇಮ್ಮಿಡಿಯೇಟಾಗಿ ನೀವೇ ಬೇಕು, ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ, ಬನ್ನಿ. ಸರ್ ನಾನು ರೆಕಾರ್ಡಿಂಗ್ ಆದರೆ ಬರ್ತೀನಿ, ಲೈವ್ ಬರೋಲ್ಲ. ಆಯ್ತು, ನಾನು ರೆಕಾರ್ಡಿಂಗೇ ಮಾಡಿಸ್ತೀನಿ, ನೀವು ಬನ್ನಿ ಅಂತ. ಸೊ ಹಾಗೆ ನಾನು ಎಂಟರ್ಟೈನ್ಮೆಂಟ್ ಒಟ್ಟೊಟ್ಟಿಗೆ ಶುರು ಮಾಡಿದ್ದು. ಸೊ ಬ್ರಹ್ಮಗಂಟು ನಿಮ್ಮ ಫಸ್ಟ್ ಸೀರಿಯಲ್, ಶಾಂತಂ ಪಾಪಂ ಎಪಿಸೋಡ್ ಫಸ್ಟು. ಆ್ಯಕ್ಟರ್ ಆಗಿ ಶುರು ಮಾಡಿದ್ದು ಬ್ರಹ್ಮಗಂಟು. ನಾನು ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿದ್ದು ಕಸ್ತೂರಿ ನಿವಾಸ ಸೆಟ್ಟಲ್ಲಿ ಅಲ್ವಾ? ಕಸ್ತೂರಿ ನಿವಾಸ ಸೆಟ್ಟಲ್ಲಿ. ಬಟ್ ಆಕ್ಚುಲಿ ನಾವು ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು ಗಟ್ಟಿ ಮೇಳ ಜೊತೆಯಲ್ಲಿ ಮಹಾಸಂಗಮ. ನಾನು ಫಸ್ಟ್ ಇದು ಜೊತೆಯಲ್ಲಿ ಎಪಿಸೋಡ್ ಫಸ್ಟ್ ಬಿಗಿನಿಂಗ್ ನೋಡಿದಾಗ, ಯಾರಪ್ಪ ಇವರು ಇಷ್ಟು ಸ್ಟೈಲಿಶ್ ಆಗಿ, ಇಷ್ಟು ಲೈಕ್ ಯುನೋ ಶಿ ಇಸ್ ಕ್ಯಾರಿಂಗ್ ಹರ್ ಸೆಲ್ಫ್ ಸೋ ಗುಡ್. ನೀವು ಏನೋ ಡಿಸೈನ್ ಮಾಡ್ತಿದ್ದಂಥ ಬ್ಲೌಸ್ಗಳು, ದ ವೇ ಯೂಸ್ ಟು ಕ್ಯಾರಿ ಆ್ಯಂಡ್ ಆಲ್, ಇಟ್ ವಾಸ್ ಲೈಕ್ ಗುಡ್. ನಾನು ಓಕೆ ನೈಸ್, ಯಾರೋ ಓಕೆ ಒಂದು ಚೆನ್ನಾಗಿ ಪ್ರೆಸೆಂಟ್ ಮಾಡೋರು ಬಂದಿದ್ದಾರೆ ಅಂತ ಹೇಳಿ ಐ ವಾಸ್ ಸೋ ಹ್ಯಾಪಿ. ಬಟ್ ವೆನ್ ಐ ಮೆಟ್ ಯು, ಅದಾದ್ಮೇಲಿಂದ ಹೆಂಗೆ ಅಂತಂದ್ರೆ, ಇವಾಗ್ಲೂ ನೋಡಿ, ಶಿ ಇಸ್ ವೆರಿ ಸಿಂಪಲ್ ಕುರ್ತಾ, ಬಟ್ ದ ಎಲಿಗೆನ್ಸ್ ಇದೆ ಅಲ್ಲ, ದ ವೇ ಹೌ ಶಿ ತೋರ್ಸೋದಿದೆ ಅಲ್ಲ, ದಟ್ ಈಸ್ ಆಕ್ಚುಲಿ ಎಕ್ಸಲೆಂಟ್. ಏನ್ ಗೊತ್ತಾ, ಕಾಂಪ್ಲಿಮೆಂಟ್ ಕೊಡೋದೇ ಕೊಟ್ಟ ತಗೊಂಡ್ಬರ್ಬೇಕು. ಇಲ್ಲ, ಬಟ್ ಐ ಆಮ್ ಅ ವೆರಿ ಸಿಂಪಲ್ ಪರ್ಸನ್. ನನಗೆ ಜೊತೆಯಲ್ಲಿ ವಾಸ್ ಅ ಟಾಸ್ಕ್.
ಹಂಗೆ ರೆಡಿ ಆಗೋದು ಆ ಥರ ಇರೋದು ಎಲ್ಲ ಬಹಳ ಕಷ್ಟ ಆಗ್ತಿತ್ತು. ಬಟ್ ಅದಾದಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಸೂಜಿ ದಾರ ಹೇಗೆ ಬಂತು? ಓ ಯಾ ಅವರು ಲೈಕ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಆ ಲವ್ ಅಲ್ಲಿ. ಅವ್ರು ಯಾವಾಗಲೂ ಹೇಳ್ತಾರಲ್ಲ ಹಿಂಗೆ ಲವ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ಟ್ರ್ಯಾಕ್. ಸೊ ಅಮೆರಿಕಾಗೆ ಹೋಗ್ಬೇಕು ಅಂತ ಆಗೋಯ್ತು. ರೆಡಿ ಟು ರೀಲೊಕೇಟ್ ಇಂಡಿಯಾ ಇಲ್ವೇ ಇಲ್ಲ ಅಲ್ಲಿ. ನೆಕ್ಸ್ಟ್ ರೆಡಿ ಟು ಇದು ರಿಲೋಕೇಟ್ ಟು ಅಮೆರಿಕಾ. ಸೊ ಏನು ಮಾಡೋದು, ನಂಗೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನೂ ಇಷ್ಟ ಇಲ್ಲ. ಅವರು ಪಾಪ ತುಂಬ ಯೋಚನೆ ಮಾಡ್ತಿದ್ರು, ಹೆಂಗಿದೆಲ್ಲ ಬಿಟ್ಟು ಬರ್ತೀಯಾ, ಏನು ಮಾಡ್ತೀಯ, ನಮ್ಮ ಅತ್ತೆ ಪಾಪ ಇದೆಲ್ಲ ಮಾಡಿದ್ಯಾ ನೀನು, ಹೆಂಗೆ ಏನು, ನಮ್ಮ ಮಾವನು ಅಷ್ಟೇ ಹೌ ಇಟ್ಸ್ ಲೈಕ್ ಓಕೆ ಲೆಟ್ ಮೀ ಸಿ ಇಫ್ ಡೆಸ್ಟನ್ ಟು ಬಿ ಸಮಥಿಂಗ್ ಲೈಕ್ ದಟ್ ಐ ವಿಲ್ ಟೇಕ್ ಇಟ್ ಅಂತ. ಮೇಕಪ್ ಆರ್ಟಿಸ್ಟ್ ಟ್ರೈ ಮಾಡಿದೆ, ನಂಗೆ ಯಾಕೋ ಸ್ವಲ್ಪ ವರ್ಕ್ ಆದಂಗೆ ಆಗಲಿಲ್ಲ ಅದು. ಸೊ ದೆನ್ ಐ ವಾಸ್ ಲೈಕ್ ನಾನು ಸ್ವಲ್ಪ ಡಿಸೈನಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಸರಿ ಡಿಸೈನಿಂಗ್ ಮಾಡಿಕೊಂಡು ಮಾಡಬೇಕಾದ್ರೆ ಐ ಫೆಲ್ಟ್ ಲೈಕ್ ಓಕೆ ದ ಸೋ ಮೆನಿ ವುಮೆನ್ ಹೂ ಆರ್ ಸಿಟ್ಟಿಂಗ್ ಎಟ್ ಹೋಮ್. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಅಬ್ರಾಡಲ್ಲಿರೋರು ಕೂಡ ದೇ ಆರ್ ಡೂಯಿಂಗ್ ನಥಿಂಗ್. ಬಿಕಾಸ್ ಓದಬೇಕು ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು, 2 ವರ್ಷ ಮಾಡಬೇಕು, ದುಡ್ಡು ಜಾಸ್ತಿ, ಎಲ್ಲ ಜಾಸ್ತಿ. ಸೊ ನಾನು ಹೋಗಿದ್ದ ಕಡೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ ಕೊಡ್ತಾರೆ. ಸೊ ಆ ಥರ ಒಂದು ಅಕಾಡೆಮಿ ಮತ್ತು ಬೊಟ್ಟೆಗೆ ನಾನು ಓಪನ್ ಮಾಡಿದ್ರೆ ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಡಿಪೆಂಡೆಂಟ್ ಆಗಿರಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಒಂದು ಇವಾಗ ರೀಲ್ಸ್ ಎಲ್ಲ ಟ್ರೆಂಡಿಂಗ್ ಇದೆ ಅಲ್ವಾ, ಒಂದು ಕಾರ್ಪೆಟ್ ತೊಗೋಬೇಕಂದು ವಿ ವಿಲ್ ಹ್ಯಾವ್ ಟು ಆಸ್ಕ್ ಅನ್ನೋ ಥರ. ಸೊ ನನ್ನ ಕಾನ್ಸೆಪ್ಟ್ ಬಂದು ಅದೇ ಇತ್ತು, ಅಷ್ಟು ದಿನ ಬೇಡ, 30 ದಿನ ಮಾಡೋಣ. ಆ 3 ವರ್ಷದ ಏನಿರುತ್ತೆ ಸೊ ಅದು ಒಂದು 30 ಡೇಸಿಗೆ ಮಾಡಿದ್ರೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಥವಾ ಝೀರೋ ಇನ್ವೆಸ್ಟ್ಮೆಂಟಲ್ಲೇ ಅವ್ರು ಮಾಡಲಿ. ಎಲ್ಲರಿಗೂ 10 ಲಕ್ಷ 20 ಲಕ್ಷ ನೋ, ಯು ಕೆನಾಟ್ ಅಫೋರ್ಡ್. ಮತ್ತೆ ಅದು ಆ ಕಂಪ್ಯಾರಿಸನ್ ಟ್ರಾಮಾ ಎಲ್ಲ ಬರ್ತಾ ಹೋಗುತ್ತೆ. ಸೊ ಹೇಗೆ ಮಾಡಬೇಕು, ಮನೇಲೇ ಕೂತು ನಿಮ್ಮ ಲೈಫ್ನ ನೀವು ರೂಢಿಸ್ಕೋಬೇಕು. ನಾವು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ನೊಂದು ಬೇಕಾದ್ರೆ ಅದನ್ನೇ ಸ್ಟಿಚ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ, ದಟ್ಸ್ ಯೋರ್ ಚಾಯ್ಸ್. ಸೊ ಆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಆಗಬಾರ್ದು ಅಂತಲ್ಲ, ಗಂಡು ಮಕ್ಳನ್ನು ಬಂದು ಜಾಯಿನ್ ಆಗ್ಬೋದು, ಬಟ್ ಯಾರೂ ಬರಲ್ಲ ಅಷ್ಟೇ. ಮೆನಿ ಪೀಪಲ್ಸ್ ಆರ್ ಲರ್ನಿಂಗ್ ದಟ್, ಮೆನ್ ಕಲಿತಿದ್ದಾರೆ. ಬಟ್ ಇವಾಗ ಸ್ವಲ್ಪ ಅವರು ಆಚೆ ಬರ್ತಾ ಇದ್ದಾರೆ. ಬಟ್ ಮುಂಚೆ ಇದು ಹೆಣ್ಮಕ್ಳಿಗೆ, ಇದು ಗಂಡು ಮಕ್ಳಿಗೆ ಅಷ್ಟೇ ಅಂತ ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಆ ಮೈಂಡ್ಸೆಟ್ಟಿಂದ ನಾವು ಆಚೆ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಒನ್ ಡೇ ಇಟ್ ವಿಲ್ ಹ್ಯಾಪನ್. ಸೊ ಹಾಗಾಗಿ ಶುರು ಮಾಡಿದ್ದು ಸೂಜಿಧಾರ ಡಿಸೈನರ್ ಸ್ಟುಡಿಯೋ ಆ್ಯಂಡ್ ಫ್ಯಾಷನ್ ಅಕಾಡೆಮಿ ಟು ಹೆಲ್ಪ್ ವುಮೆನ್ ಹೂ ರಿಯಲಿ ವಾಂಟ್ಸ್ ಟು ಬಿ ಇಂಡಿಪೆಂಡೆಂಟ್. ಸೊ ಹಂಗಾಗಿ ಇದು ಶುರುವಾಗಿದ್ದು. US ಎಲ್ಲೂ ಶುರು ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಇಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲೂ ನಡೆಸ್ತಾ ಅಲ್ಲೂ ನಡೆಸೋಣ ಅನ್ನೋದು ಸೂಜಿಧಾರ ಡಿಸೈನರ್ ಸ್ಟುಡಿಯೋ ಆ್ಯಂಡ್ ಬೊಟಿಕ್. ಸೊ ಇದು ಸೂಜಿದಾರದ ಕತೆ. ಎಸ್, ಆ್ಯಕ್ಚುಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹರ್. ವೆರಿ ಗ್ರೇಟ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಎಲ್ಲ ಆಗಿರೋದು. ನೀವು ಹಾಗೆ ಹೇಳಿದ್ರಿ, ನಮಗೆ ಮುಂಚೆ ಎಲ್ಲ ಹೊರಗಡೆ ಹೋಗೋಕ್ಕೆ ಭಯ ಆಗ್ತಿತ್ತು, ಮನೇಲೆಲ್ಲ ಬಿಡ್ತಾ ಇರಲಿಲ್ಲ. ವೆನ್ ಐ ವಾಸ್ ಆ್ಯಂಕರ್ ತುಂಬ ಕಷ್ಟ ಆಗ್ತಿತ್ತು, ಮನೇಲಿ ಬೇಡ ಅಂದರು, ಆ್ಯಂಕ್ರಿಂಗ್ ಮಾಡೋದಕ್ಕೋಸ್ಕರ ಎಲ್ಲ ಬಿಟ್ಬಿಡು, ಇವಾಗ ಬೇರೆ ಏನಾದರೂ ದಾರಿ ನೋಡು ಅಂತ ಹೇಳಿದ್ರು. ಇಲ್ಲ ಅದು ಯಾವ ಥರ ಅಂತಂದರೆ ಪ್ರೊಫೆಷನ್ ಬಿಟ್ಬಿಡು ಅಂತಲ್ಲ, ಟೈಮಿಂಗ್ಸ್ ನಿನಗೆ ಅಡ್ಜಸ್ಟ್. ಬಿಕಾಸ್ ನಾನು 12 ಗಂಟೆಗೆಲ್ಲ ನಾನು ಧೈರ್ಯವಾಗಿ ಬರ್ತಿದ್ದೆ. ಅಪ್ಪಂದ್ರಿಗೆ ಏನಾಗುತ್ತೆ, ಅದೊಂದು ಸೊಸೈಟಿಲಿ ಏನಾದ್ರು ನೋಡ್ತಿರ್ಬೇಕಾದ್ರೆ ಅದು ಭಯ ಶುರುವಾಗುತ್ತೆ. ರೀಸೆಂಟ್ ಆಗು ಅಷ್ಟೇ ಕೋಲ್ಕತ್ತಾ ಕೇಸ್ ಆದಾಗ, ಇನ್ನೊಂದು ಕೇಸ್ ಆದಾಗ ಮನೆಯಿಂದ ಆಚೆ ಹೋಗಿದ ತಕ್ಷಣ ಎಲ್ಲಿದ್ಯಾ ಅಂತ ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದ್ಲಿಗೆ ಏನಾಗ್ತಿದೆ ಅಂತ. ಅಲ್ಲ, ನಾನು ಇದೇ ಕೇಳಕ್ಕಂತ ಬಂದೆ. ಸೊ ಇವಾಗ ನಾವು ಮಲ್ಕೊಂಡಿರ್ತೀವಿ, ಬೆಳಗ್ಗೆ ತಕ್ಷಣ ನೋಡಿದ ತಕ್ಷಣ ಫೋನ್ ನೋಡಿದ್ರೆ ಸಾಕು, ಸುಮಾರು ನ್ಯೂಸ್ಗಳು ಬರುತ್ತೆ. ರೀಸೆಂಟಾಗಿ ಡಾಕ್ಟ್ರ್ ಆಯಿತು, ಹುಬ್ಳಿಯಲ್ಲಿ ಎಷ್ಟೊಂದು ಕೇಸ್ಗಳಾಯಿತು, ಚಿಕ್ಕ ಮಕ್ಳ ಮೇಲೆಲ್ಲ ರೇಪ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಿಳೆಯರು ಇನ್ನೂ ಎಷ್ಟು ಸಬಲ ಆಗಬೇಕು ಅಂತ ಹೇಳಿ. ವುಮೆನ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಇನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಅವ್ರು ಡಿಫೆನ್ಸಿವ್ ಆಗಕ್ಕೆ ಹೋದ್ರೂ ಕೂಡ ಅವರು ತೆಗ್ಬಿಡ್ತಾರೆ. ಬಿಕಾಸ್ ಕೆಲವೊಮ್ಮೆ ಇನ್ಫ್ಲೂಯೆನ್ಸ್, ಕೆಲವೊಮ್ಮೆ ಮರ್ಯಾದೆ ಪ್ರಶ್ನೆ, ಕೆಲವೊಮ್ಮೆ ಮನೆತನ, ಕೆಲವೊಮ್ಮೆ ಪೀಪಲ್ ಜಡ್ಜ್ಮೆಂಟ್, ಕೆಲವೊಮ್ಮೆ ಅವ್ರದ್ದೇ ಆದಂಥ ಒಂದು ಇನ್ಸೆಕ್ಯೂರಿಟಿ. ಸೊ ಇದು ಇಷ್ಟನ್ನು ಒಂದು ಹೆಣ್ಣು ಆಚೆ ತಂದು ಏನಾಗತ್ತೆ ನೋಡೋಣ ಅಂತ ಬಂದರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೋದು. ನಾನು ನಿಮಗೆ ಬಾಯಿ ತೆಗೆದು ತುತ್ತಿಡ್ಬೋದು, ಕಚ್ಚಿ ನುಂಗೋ ಜವಾಬ್ದಾರಿ ನಿಮ್ಮದು. ಸೊ ಅಲ್ಲಿ ತನಕ ನಾವು ಏನಾದರೂ ಮಾಡ್ಬೋದು. ಎಷ್ಟು ಅದಕ್ಕೆ ಹೇಳೋದಲ್ಲ, ಯೂನಿಟಿ ಸ್ಟ್ರೆಂತ್ ಅಂತ. ಎಲ್ಲರೂ ಒಟ್ಟಿಗೆ ನಿಂತರೆ ಏನು ಬೇಕಂದ್ರೂ ಮಾಡ್ಬೋದು. ಒಟ್ಟಿಗೆ ನಿಲ್ಲೋ ಅಂಥದ್ದು ಬರಬೇಕಷ್ಟೇ. ಇವಾಗ ಒಂದು ಹುಡುಗಿಗೆ ಇನ್ನೊಂದು ಹುಡುಗಿ ಸಪೋರ್ಟ್ ಮಾಡಬೇಕು ಅಂದಾಗ ಮನೆಯವ್ರು ನಿಂಗೆ ಯಾಕೆ ಬೇಕಾವೆಲ್ಲ ಅಂತ ಏನಾದರೂ ಆಯಿತು ಅಂತಂದರೆ ಹೋಗೋದಕ್ಕಾಗಲ್ಲ. ನಿಮ್ಮ ಪ್ರಕಾರ ಹೆಣ್ಣು ಅಂದರೆ ಏನಂತ ಏನಾದ್ರು ಒಂದು ವರ್ಡಲ್ಲಿ? ಹೆಣ್ಣು ಇಸ್ ದೇವತೆ.
ಓಕೆ, ಈಗ ಪಂಚಭೂತಗಳು ಅಂತಿರತ್ತಲ್ಲ, ಸೊ ಗಾಳಿ, ನೀರು, ಇದು ನಿಮ್ಮನ್ನ ನೀವು ಏನಕ್ಕೆ ಹೋಲಿಸ್ಕೋತೀರಾ ಪಂಚಭೂತಗಳಲ್ಲಿ? ಬೆಂಕಿ. ನಮ್ಗೆ ಸಿಕ್ಕಿರೋ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಅವರು ಬೆಂಕಿಗೆ ಐ ಹೋಲಿಸ್ಕೊತಾರೆ, ಕ್ಯಾನ್ ಫೈರ್ ಮಿಕ್ಸ್ ಅಂತ. ವಿತ್ ಬೆಂಕಿ ಆ್ಯಂಡ್ ವಾಟರ್. ನಾನು ಕರಗ್ತೀನಿ, ಸುಡ್ತೀನಿ. ಸೊ ನೀನು ಹೀಲ್ ಆಗಬೇಕಾ, ನಾನು ನೀರು, ನೀನು ಸುಡ್ಬೇಕಾ, ನಾನು ಬೆಂಕಿ. ನವರಾತ್ರಿ ಅಂದ್ರೇ ವೈಬ್ರೆಂಟ್ ಕಲರ್ಫುಲ್ ಫೆಸ್ಟಿವಲ್ ಇದು. ಸೊ ನಮ್ಮ ವ್ಯೂವರ್ಸ್ಗೆ ಏನಾದರೂ ಟ್ರಿಪ್ಸ್ ಕೊಡ್ತೀರಾ? ಅಂದರೆ ವಾಟ್ ಇಸ್ ಲೈಕ್ ಇವಾಗ ಏನು ಟ್ರೆಂಡ್ ನಡೀತಿದೆ, ಯಾವ ಕಲರ್ ಟ್ರೆಂಡಿಂಗಲ್ಲಿದೆ ಅಥವಾ ಯಾವ ಥರ ಡಿಸೈನ್ಸ್ ಟ್ರೆಂಡಿಂಗಲ್ಲಿದೆ? ಓಕೆ, ಇವಾಗ ಈ ಬಬಲ್ ಗಮ್ ಪಿಂಕ್ ಅಂತಾರೆ ಗೊತ್ತಾ, ಆಲ್ಮೋಸ್ಟ್ ನೀವು ಹಾಕಿದ್ದೀರಾ. ಸೊ ದಟ್ ಈಸ್ ಆಲ್ಸೋ ಟ್ರೆಂಡಿಂಗ್. ಈ ಬಾರ್ಬಿ ಮೂವಿ ಬಂದಾದ್ಮೇಲೆ ಅದು ಇಂಗ್ಲಿಷ್ ವರ್ಷನ್ ಆಯಿತು, ಬಟ್ ಇವಾಗ ಮೈಸೂರು ಡಿಜಿಟಲ್ ಕ್ರೇಪ್ ಸ್ಯಾರೀಸ್ ಮೇಲೆಲ್ಲ ಇವಾಗ ಯೆಲ್ಲೋ, ಪಿಂಕ್, ದಿಸ್ ಕಲರ್ ಇಸ್ ಟ್ರೆಂಡಿಂಗ್ ಆ್ಯಂಡ್ ಪೀಕಾಕ್ ಕಲರ್ ಇಸ್ ವೆರಿ ಮಚ್ ಟ್ರೆಂಡಿಂಗ್ ಇವಾಗ. ಆ್ಯಂಡ್ ಬಿಟ್ರೆ ದಟ್ ಕಲಂಕಾರಿ ರೆಡ್ ವಿತ್ ವೈಟ್, ಸೊ ಇದು ಮೂರು ಆಲ್ಮೋಸ್ಟ್ ಟ್ರೆಂಡಿಂಗ್ ಇದೆ. ಆ್ಯಂಡ್ ವಿತ್ ದಟ್ ಪಿಕಾಕಲ್ಲೇ ಆ ಗ್ರೀನಿಶ್ ಶೇಡ್ ಬರುತ್ತೆ, ಇದು ಮೂರು ಜಾಸ್ತಿ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ನೀವು ಹೋಗ್ತೀರಾ ಕಲರ್ಸಲ್ಲಿ ಅಂತಂದರೆ ಯು ಕ್ಯಾನ್ ಪಿಕ್ ಅಪ್ ದಿಸ್, ಬಿಕಾಸ್ ಯಾವಾಗಲೂ ಪಿಂಕ್ ವಾಸ್ ಅ ಗರ್ಲಿಶ್ ಔಟ್ಫಿಟ್ ಅಂತ ಅನ್ನೋರು, ಬಟ್ ನಾವು ಅದು ಇಂಗ್ಲೀಷ್ ವರ್ಷನ ನಮ್ಮ ಸಾಂಸ್ಕೃತಿಕ ವರ್ಷನ್ಗೆ ಕನ್ವರ್ಟ್ ಮಾಡಿರೋದು. ಈ ಕಲರ್ಸ್ ಟ್ರೆಂಡಿಂಗಲ್ಲಿದೆ ಇವಾಗ. ನಿಮ್ಮ ಥರ ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಅಥವಾ ಆ್ಯಂಕರಿಂಗ್ ಫೀಲ್ಡಿಗೆ ಬರೋರಿಗೆ, ಅಥವಾ ಸಿನಿಮಾದಲ್ಲಿ ಅಥವಾ ಸೀರಿಯಲಲ್ಲಿ ನಟಿಸ್ಬೇಕು ಅಂತ ಆಸೆ ಇರೋರಿಗೆ ಏನಾದರೂ ಒಂದು ಕಿವಿ ಮಾತು, ಅದು ಬಿಟ್ಟು ಬೀಯಿಂಗ್ ಅ ವುಮೆನ್ ನೀವು ಇನ್ನೂ ಮತ್ತೊಬ್ಬ ಹೆಣ್ಣು ಮಗುಗೆ ಅಥವಾ ಒಂದು ಹೆಣ್ಣಿಗೆ ಏನಾದರೂ ಒಂದು ಕಿವಿ ಮಾತು ಕೊಡಬೇಕು ಅಂತಂದರೆ ಏನು? ನೀವೇನಾದರೂ ಸಾಧಿಸ್ಬೇಕು ಅಂತಂದಾಗ ಸೋಲೋದಕ್ಕೆ ರೆಡಿಯಾಗಿರಿ, ಅವಮಾನಗಳನ್ನ ತಗೊಳ್ಳೋದಕ್ಕೆ ರೆಡಿಯಾಗಿರಿ, ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿರಿ. ಇದು ಮೂರಕ್ಕೂ ನೀವು ರೆಡಿಯಾಗಿದ್ದರೆ ಲೈಫಲ್ಲಿ ಏನು ಬೇಕಂದ್ರೂ ಮಾಡ್ಬೋದು. ನೀವು ಶ್ರೀಮಂತರಾದರೂ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ನೀವು ಬಡವರಾದರೂ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ನೀವು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೂ ಮಾಡ್ತಾರೆ, ಬಟ್ಟೆ ಹಾಕ್ಕೊಂಡಿಲ್ಲ ಅಂದರೂ ಮಾಡ್ತಾರೆ. ಸೊ ಪೀಪಲ್ ಆರ್ ಬಾರ್ನ್ ಟು ಬಿ ಜಡ್ಜ್ಡ್. ಯು ಕೆನಾಟ್ ಚೇಂಜ್ ಇಟ್ ಫಾರ್ ಎವರ್. ಸೊ ಸೋಲೋದು, ಅವಮಾನಕ್ಕೀಡಾಗೋದು, ಪ್ಲಸ್ ಏನೇ ಆದರೂ ನಾನು ಗಿವ್ ಅಪ್ ಮಾಡದೇ ಇರೋದು, ಸ್ಯಾಕ್ರಿಫೈಸು ಮಾಡಬೇಕಾಗತ್ತೆ. ಇದೆಷ್ಟನ್ನು ಇಟ್ಕೊಂಡು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ನಾನು ಏನೋ ಮಾಡೇ ಮಾಡ್ತೀನಿ. ಮನಸ್ಸಲ್ಲಿ ಒಂದು ಧೈರ್ಯ ಇರಬೇಕು, ಮುಖದಲ್ಲೂ ಆ ಧೈರ್ಯ ಕಾಣಿಸ್ತಾ ಇರಬೇಕು, ಆ ಕಾನ್ಫಿಡೆನ್ಸ್ ಇತ್ತು. ನಾನು ಯಾರಿಗೂ ಹೆದರಲ್ಲ, ಬಿಕಾಸ್ ಮಹಾಭಾರತ ಆಗಿರೋದು ಹೆಣ್ಮಕ್ಳಿಂದನೇ, ರಾಮಾಯಣ ಆಗಿರೋದು ಹೆಣ್ಮಕ್ಳಿಂದನೇ, ಪ್ರತಿಯೊಂದು ಆಗೋದು ಹೆಣ್ಮಕ್ಳಿಂದನೇ. ಹೆಣ್ಮಕ್ಳೇ ಸ್ಟ್ರಾಂಗ್, ಒಳ್ಳೇದಾಗಲಿ ಕೆಟ್ಟದಾಗಲಿ. ಅಲ್ಲಿ ಏನೋ ಒಂದು ಮೂಲ ಹುಡ್ಕೊಂಡು ಹೋದಾಗ ಅಲ್ಲಿ ಹೆಣ್ಣಿನ ಒಂದು ಅಂಶ ಇದ್ದೇ ಇರುತ್ತೆ. ಸೊ ಹೆಣ್ಣಿಲ್ಲದೆ ಪ್ರಪಂಚದಲ್ಲಿ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಹಿಸ್ಟಾರಿಕ್ ವೈಸ್ ನೋಡ್ಬೋದು. ಸೊ ಹಾಗಾಗಿ ಪೇಷನ್ಸಿಂದ ಇರಿ, ಇದೆಲ್ಲನೂ ತಗೊಳ್ಳಿ, ಖಂಡಿತ ಮುಂದೆ ಬರ್ತೀರಾ. ಕಿವಿ ಮಾತು ಎಮೋಷ್ನಲ್ ಆಗಬೇಡಿ. ದೇರ್ ಇಸ್ ನೋ ಪಾಯಿಂಟ್. ನೋಬಡಿ ವಾಂಟ್ಸ್ ಟು ಸಿ ಯು ಕ್ರೈಯಿಂಗ್ ಆ್ಯಂಡ್ ದೇ ವಿಲ್ ಬಿ ವೆರಿ ಹ್ಯಾಪಿ. ಇಫ್ ಯು ಆರ್ ಸ್ಮೈಲಿಂಗ್ ಅಲ್ಲ, ದೇ ವಿಲ್ ಬಿ ಲೈಕ್ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಬರ್ತಾರೆ. ಸೊ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಯಾಕೆ ತೋರಿಸ್ಕೋಬೇಕು? ಅವಶ್ಯಕತೆ ಇಲ್ಲ. ಸೊ ಎಮೋಷ್ನಲ್ ಆಗಬೇಡಿ, ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಜೀವನ ನೀವು, ಯಾರೂ ನಿಮಗೋಸ್ಕರ ಅಟ್ ದ ಎಂಡ್ ಆಫ್ ದ ಡೇ ಬರಲ್ಲ. ಇಟ್ಸ್ ಯು ಆ್ಯಂಡ್ ಇಟ್ಸ್ ಓನ್ಲಿ ಯು. ದಟ್ಸ್ ಆಲ್. ಲವ್ ಯುವರ್ ಸೆಲ್ಫ್. ಲವ್ ಅಲ್ಲ, ಇಟ್ಸ್ ಜಸ್ಟ್ ಯು ಆ್ಯಂಡ್ ಯುವರ್ ಸೋಲ್, ಯುವರ್ ಆತ್ಮ. ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ಬಿಕಾಸ್ ಆಫ್ ಆರ್ ಸೆಲ್ಫ್ ಓನ್ಲಿ. ಏನಾದ್ರು ನಮ್ಮಲ್ಲಿ ಬದಲಾವಣೆಗಳಾಗಬೇಕಂದ್ರೆ ನಮಗೋಸ್ಕರನೇ ನಾವು ಮಾಡ್ಕೋಬೇಕು, ನಾಟ್ ಫಾರ್ ಎನಿ ಒನ್. ಅದಕ್ಕೆ ಅಲ್ವಾ ಹೇಳೋದು, ಬಿಫೋರ್ ಯು ಚೇಂಜ್ ದ ವರ್ಲ್ಡ್, ಚೇಂಜ್ ಯೋರ್ ಸೆಲ್ಫ್ ಫಸ್ಟ್. ಅಷ್ಟೇ. ನನ್ನ ಪ್ರಕಾರ ಈ ಅರ್ಶಿನ, ಕುಂಕುಮ, ಹೂವು, ಬಳೆ ಅನ್ನೋದು ಒಂದು ಹೆಣ್ಣಿಗೆ ಹುಟ್ಟಿನಿಂದನೇ ಬಂದಿರೋದು. ಅದೇನು ಮದುವೆ ಆದಮೇಲಿಂದ ಮುತ್ತೈದೆ ಅದು ಇದು ಅಂತಲ್ಲ, ಹುಟ್ಟಿನಿಂದನೇ ಬಂದಿರೋದು. ಸೊ ಈ ಅರ್ಶಿನ ಹೇಗಿದ್ರು ನವರಾತ್ರಿ ಹಬ್ಬ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಮಗುಗೆ ಅದು ಒಬ್ಬ ಮುತ್ತೈದೆಗೆ ಅರ್ಶಿನ ಕುಂಕುಮ ಕೊಡೋದು ನಮ್ಮ ಸಂಪ್ರದಾಯ. ಸೊ ದಯವಿಟ್ಟು ಅರ್ಶಿನ ಕುಂಕುಮ ಹೂವು ತಗೋಬೇಕು. ನಮ್ಮ ಕನ್ನಡದ ಒಂದು ಸಂಸ್ಥೆ ಇನ್ನೂ ತುಂಬ ಹೆಸರು ಮಾಡಿ ನೀವು ಅಂತ ಹೇಳಿ. ಆ್ಯಂಡ್ ಹಾಗೆ ಈ ಒಂದು ಚಿಕ್ಕ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿಯ ಕೃಪೆ ಕಟಾಕ್ಷ ಇರಲಿ, ಯಾವಾಗಲೂ ಲಕ್ಷ್ಮಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ಇದಾದ್ಮೇಲೆ ನಮಗೆ ಪಾರ್ಟಿ ಕೊಡ್ಸ್ಬೇಕಪ್ಪ, ಸೊನ್ನೆಗಳು ಜಾಸ್ತಿ. ಖಂಡಿತ. ಮುಂಚೆ ಬಿಫೋರ್ ಪಾರ್ಟಿ ಇವಾಗಲೇ ಕೊಡ್ತೀನಿ, ಆಮೇಲೆ ಆಫ್ಟರ್ ಪಾರ್ಟಿ ಕೊಡಿಸ್ತೀನಿ. ಆ್ಯಂಡ್ ಇದನ್ನ ಇಲ್ಲಿ ಇಡೋಣ ಒಂದು ನಿಮಿಷ. ಇದು ನಿಮ್ಗೆನೆ ಅರ್ಶಿನ ಕುಂಕುಮ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಇವಾಗ ಸದ್ಯಕ್ಕೆ ಇಲ್ಲಿಟ್ಟಿರ್ತೀನಿ ನಾನು. ಆ್ಯಂಡ್ ನಮ್ಮ ಸಿರಿ ಸಮೃದ್ಧಿ ಚಿಕ್ಕಪೇಟೆ ಇವ್ರ ಕಡೆಯಿಂದ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಇದೆ ನವರಾತ್ರಿ ಹಬ್ಬಕ್ಕೋಸ್ಕರ.
ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮ ಸಿರಿ ಸಮೃದ್ಧಿ ಅವರು ಅವರೇ ಡಿಸೈನ್ ಮಾಡಿ ಕೈಮಗ್ಗ ಅಂದರೆ ಅವರೇ ನೇಯಿಸ್ತಾರೆ, ಸೀರೆಗಳನ್ನ ನೇಯಿಸಿ ಗ್ರಾಹಕರಿಗೆ ನೇರವಾಗಿ ಕಮ್ಮಿ ಬೆಲೆಯಲ್ಲಿ ಸಿಗಬೇಕು. ಅಂದರೆ ಒಳ್ಳೆ ಡಿಸೈನ್ಸ್, ಇವಾಗ ನೀವು ಅಷ್ಟೇ ನಿಮ್ಗೆ ಯಾವ ಥರ ಕಲರ್ ಕಾಂಬಿನೇಷನ್ ಬೇಕು, ಏನು ಡಿಸೈನ್ ಬೇಕು ಅಂತಂದರೆ ಸಿರಿ ಸಮೃದ್ಧಿ ಅವರು ಅವರೇ ನೇಯಿಸಿ ನಿಮಗೆ ಸೀರೆಗಳನ್ನ ತುಂಬ ಒಳ್ಳೆ ಬೆಲೆಯಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ಯಾವುದೇ ಸಮಾರಂಭ ಇದ್ರು, ಯಾವುದೇ ಫಂಕ್ಷನ್, ನಿಮ್ಮ ಹಸ್ಬೆಂಡ್ ಬರ್ತಾರಲ್ಲ, ಬರ್ತಿದ್ದಂಗೆನೆ ಸಿರಿ ಸಮೃದ್ಧಿ ಕರ್ಕೊಂಡೋಗಿ ಸೀರೆಗಳು ತಗೋಬೇಕು. ಕ್ಲೈಂಟ್ಸಿಗೂ ಕೂಡ ಹೇಳ್ಬಿಡಿ. ಖಂಡಿತ ಹೇಳ್ತೀನಿ. ಆ್ಯಂಡ್ ಸಿರಿ ಸಮೃದ್ಧಿ ಕರ್ಕೊಂಡೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇನ್ನೊಂದಷ್ಟು ದಿನಗಳ ಹಿಂದೆ ನಾನು ಸಿರಿ ಸಮೃದ್ಧಿ ಅನ್ನೋ ಮನೇಲೇ ಇದ್ದಿದ್ದು. ನನ್ನ ಮನೆ ಹೆಸರು ಸಿರಿ ಸಮೃದ್ಧಿ. ಸಿರಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ. ನಂಗೆ ಮುಂದೆ ಮಗಳಾದಾಗ ಸಿರಿ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದು. ಸೊ ಸಮೃದ್ಧಿ ಜಾಸ್ತಿ ಆಗ್ಲಿ ಅಂತ ನಮ್ಮ ಅಮ್ಮ ಇಟ್ಟಿದ್ದು. ಸೊ ಸಿರಿ ಸಮೃದ್ಧಿ ನನ್ನ ಮನೆ ಹೆಸರು ಆಕ್ಚುಲಿ. ಸೊ ಇವರ ಕಡೆಯಿಂದ ಇವತ್ತು ನೈಸ್ ನವರಾತ್ರಿಯ ಮೊದಲನೇ ದಿನ ಹಳದಿ ಬಣ್ಣ ಇವತ್ತು. ಸೊ ನಿಮಗೆ ವಾವ್, ಈ ಒಂದು ಸೀರೆ ಕಾಂಬಿನೇಷನ್ ಇದು ತುಂಬಾ ಸಾಫ್ಟ್ ಆಗಿದೆ. ಹಾ, ಸೊ ಇದನ್ನು ಅಷ್ಟೇ ಅವರ ಕೈಮಗ್ಗ ಇದರಲ್ಲಿ ನೇಯಿಸಿ ಅವರೇ ತಯಾರು ಮಾಡಿರುವಂತ ಸೀರೆ. ತುಂಬಾ ಚೆನ್ನಾಗಿದೆ. ಐ ಮೀನ್ ನನ್ನ ಹತ್ರ ಕಾಂಬಿನೇಷನ್ ಇಲ್ಲ. ಅಂಡ್ ದಿಸ್ ಇಸ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಂಡ್ ಇಟ್ಸ್ ಲೈಕ್ ಅ ಸನ್ರೈಸ್ ಕಾಂಬಿನೇಷನ್. ಸೊ ನಿಮ್ಮ ಜೀವನದಲ್ಲೂ ಎಲ್ಲ ಸನ್ ರೈಸ್ ತರಾನೇ ಎಲ್ಲ ರೈಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸಂಕೇತ ಕೂಡ ನಾನು ಇವಾಗ ನೋಡಿದೆ. ವೆರಿ ನೈಸ್. ನಂಗೆ ತುಂಬ ಖುಷಿ ಆಗ್ತದೆ. ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ಥ್ಯಾಂಕ್ ಯು ಸಿರಿ ಸಮೃದ್ಧಿ ಅವರೇ, ಇಂಥ ಅಮೇಝಿಂಗ್ ಸ್ಯಾರಿನ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ, ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ನಾನು ಪ್ರೀತಿಯಿಂದ ನಮ್ಮ ಶೋಗೆ ಬಂದು ನವರಾತ್ರಿ ಹಬ್ಬನ ತುಂಬ ಸ್ಪೆಷಲ್ಲಾಗಿ ಮಾಡಿ, ಆ್ಯಂಡ್ ನೀವೇ ನಮ್ಮ ಸ್ಪೆಷಲ್ ಫಸ್ಟ್ ಗೆಸ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೂಜಿದಾರ. ಆ್ಯಂಡ್ ನಿಮ್ಮ ಲೈಫಲ್ಲೂ ಯಾವಾಗಲೂ ನಗು, ಖುಷಿ, ಪ್ರೀತಿ, ಅಭಿವೃದ್ಧಿ, ಐಶ್ವರ್ಯ ಎಲ್ಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ನನ್ನಿಂದ ಶುರು ಆಗ್ತಿದೆ. ಲಕ್ಷ ಎಪಿಸೋಡ್ ಮಾಡಿ ಲಕ್ಷ ದುಡೀರಿ ಆ್ಯಂಡ್ ಎಲ್ಲ ಲಕ್ಷ ಕೋಟಿಗಳಲ್ಲೇ ನೋಡಿ ಖುಷಿಯಾಗಿರಿ ಯಾವತ್ತೂ. ಐ ಹ್ಯಾವ್ ಸೀನ್ ಸ್ವಾತಿ ಆ್ಯಕ್ಟಿಟ್ಯೂಡ್ ಅಂದ್ಕೊಂಡಿದ್ದು ಹುಡುಗಿಯಿಂದ ಇವತ್ತು ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿ ಇದ್ದೀವಿ ನಾವು. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ನ್ಯೂ ಜರ್ನಿ. ನವರಾತ್ರಿ ಹಬ್ಬ ದಿನ ಶುರು ಮಾಡಿದ್ದೀರಾ, ಎಲ್ಲ ಚೆನ್ನಾಗಾಗಲಿ. ಆ 9 ದೇವಿ ಕೃಪೆನೂ ನಿಮ್ಮ ಮೇಲಿರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಫಾರ್ ಯೋರ್ ಫಸ್ಟ್ ಎಪಿಸೋಡ್. ನೀವು ನನ್ನ ಮೇಲಿರೋ ಪ್ರೀತಿ ನನಗೆ ತುಂಬ ಅಂತ ಗೊತ್ತಾಗ್ತಾ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವೇನಾದರೂ ಹೇಳ್ತೀರಾ? ಏನು ಹೇಳಲ್ಲ, ಅವಾಗ ನಿಮ್ಮ ಡಿಸೈನರ್ ಸ್ಟುಡಿಯೋಗೆ ಬರ್ತಾ ಇರ್ತೀವಿ, ದಯವಿಟ್ಟು ವೆಲ್ಕಮ್ ಮಾಡಿ ಅಂತ. ಪ್ಲೀಸ್, ನೀವು ಬರ್ತಿದ್ರೆ ಅಂತ ತಕ್ಷಣ ಡೋರ್ ಓಪನ್ ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ನನ್ನ ಆಂಕರಿಂಗ್ ಇವೆಂಟ್ಸ್ಗೂ ಕೂಡ ಸ್ವಲ್ಪ ನಮಗೂ ಡಿಸೈನ್ಸ್ನ ಹೊಸ ಡಿಸೈನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಬ್ರು ಹೀಗೆ ಮಾತಾಡ್ತಾನೆ ಇರ್ತಾರೆ. ಇವರಿಬ್ರನ್ನ ಮಾತಾಡಕ್ಕೆ ನಾವು ಬಿಟ್ಬಿಡೋಣ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ನವರಾತ್ರಿ ಸಂಚಿಕೆ. ಸೊ ಶಿಲ್ಪಾ ಅಯ್ಯರ್ ಅವರ ಮನಸ್ಸಿನ ಮಾತನ್ನ ಕೇಳಿದ್ರಿ ಅಲ್ವಾ? ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಇದ್ರೂ ಅವ್ರಿಗೇನಾದರೂ ಕೇಳಬೇಕು ಅಂತಿದ್ರೆ, ಸೂಜಿದಾರದ ಬಗ್ಗೆ ಕೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಕ್ವೆಶನ್ಸ್ನ ಕೇಳಿ, ಅದನ್ನ ಡೈರೆಕ್ಟ್ ಆಗಿ ನಾನು ಶಿಲ್ಪಾ ಅಯ್ಯರ್ ಅವ್ರ ಹತ್ರ ಕೇಳಿ ನಿಮಗೆ ಆನ್ಸರ್ಗಳನ್ನ ಕೊಡ್ತೀನಿ. ನಾಳೆ ಇನ್ನೊಬ್ಬ ವಿಶೇಷ ದಿಟ್ಟ ಮಹಿಳೆ ಅತಿಥಿ ಜೊತೆ ನಾನು ರಾಧೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ಏನು ಮಾಡ್ಬೇಕು ಗೊತ್ತಾ? ದಯವಿಟ್ಟು ನಮ್ಮ ಎಪಿಸೋಡ್ಸ್ಗಳನ್ನ ಲೈಕ್, ಕಮೆಂಟ್, ಶೇರ್ ಮೂಲಕ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ನಿಮ್ಮ ಸ್ವಾತಿ. ಹಾಗೆ ನಾನು ನಿಮ್ಮ ಪ್ರೀತಿಯ ರಾಧೆ.